ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂತಹ ರಾಜಯೋಗ ಮೆಡಿಟೇಷನ್ ಕೋರ್ಸ್ ಅನ್ನ ನೋಡೋಣ. ಅದ್ರೊಳಗ ಮೊಟ್ಟ ಮೊದಲು ನಮ್ಮ ಪರಿಚಯವನ್ನ ತಿಳ್ಕೊಂಡ ನಾನು ಯಾರು. ಈಗ ನಾವು ನಿಮ್ ಕೇಳಿದಾಗ ನೀವು ಯಾರು ಅಂದಾಗ ನೀವೇನ್ ಹೇಳ್ತೀರಿ? ನಮ್ಮ ಹೆಸರು, ನಮ್ ಕಲ್ತಿರುವಂತ ವಿದ್ಯೆ, ಅಥವಾ ನಮ್ದು ಪ್ರಾಪರ್ಟಿ, ನಮ್ ಆಸ್ತಿ ಅಂತ ಈ ರೀತಿ ಎಲ್ಲ ಹೇಳ್ತೇವೆ. ಆದ್ರೆ ಇದ್ಯಾವುದು ನಾವಲ್ಲ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಸೊ ತಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಹೆಣ ಇದೆ, ಇಲ್ಲಿ ಒಬ್ಬ ಮನುಷ್ಯ ಅದನು. ಈ ಹೆಣಕ್ಕೆ ಮತ್ತು ಮನುಷ್ಯನಿಗೆ ಏನ್ ವ್ಯತ್ಯಾಸ? ಇದಕ್ಕೆ ಹೆಣ ಎದಕ್ ಹೇಳ್ತಾರೋ, ಇದಕ್ ಮನುಷ್ಯ ಅಂತ ಯಾವಾಗ ಹೇಳ್ತಾರೋ? ಯಾವಾಗ ಇದ್ರೊಗ ಜೀವ, ಇದ್ರೊಗ ಪ್ರಾಣ, ಇದ್ರೊಗ ಆತ್ಮ ಇಳ್ದಾಗ ಅದಕ್ಕೆ ಹೆಣ ಅಂತ ಕರೀತಾರೆ. ಆದರೆ ಇದ್ರೊಗನ ಆತ್ಮ ಪ್ರಾಣ ಇದ್ದಾಗ ಇವರಿಗೆ ಮನುಷ್ಯ ಅಂತ ಕರೀತಾರೆ. ಸೊ ನಾನು ಯಾರು ಅಂದರೆ, ನಾನು ಒಂದು ಬಿಳಿ ಚುಕ್ಕಿ ಆತ್ಮ ನಕ್ಷತ್ರ ಈ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿದ್ದೇನೆ. ಅದೇ ನನ್ನ ಸತ್ಯ ಪರಿಚಯ. ಈಗ ನಾವು ಹೇಳ್ಬೇಕಾದ್ರೆ ನಾನು ಯಾರು ಅಂದಾಗ, ಅಥವಾ ನಾವು ಈ ಶರೀರವನ್ನ ನೋಡಿದಾಗ ನಾನು ಯಾರಂದಾಗ ಈ ಶರೀರವನ್ನ ನಾವು ತೋರಿಸ್ತೀವಿ, ಇದ ನಾವು ಅಂತ ಹೇಳಿ. ಈ ಶರೀರ ನಾವಲ್ಲ. ಏನ್ ಹೇಳ್ತೇವ್ರಿ? ಈ ಕಣ್ಣ ನಂದು, ಕಿವಿ ನಂದು, ಬಾಯಿ ನಂದು, ನನ್ನ ದೇಹ ಅಂತ. ಕಣ್ಣು ನಂದು, ಕಿವಿ ನಂದು, ಬಾಯಿ ನಂದು ಅಂದ್ರೆ ಇದು ನಂದ್ ಅಂತ ಹೇಳುವಂತವ್ರು ನಾನ್ ಯಾರು? ನಾನು ಯಾರು ಅಂದ್ರೆ ಒಂದು ಬಿಳಿ ಚುಕ್ಕಿ ಆತ್ಮ ನಕ್ಷತ್ರ ಈ ಭ್ರೂ ಮಧ್ಯದಲ್ಲಿ ಕುಳಿತುಕೊಂಡು ಈ ದೇಹವನ್ನ ನಡೆಸ್ತಾ ಇದ್ದೇನೆ. ಸೊ ನಾನು ಯಾರು ಅಂದರೆ ಆತ್ಮ, ಒಂದು ಬಿಳಿ ಚುಕ್ಕಿ ಇಲ್ಲಿ ವಿರಾಜಮಾನದೇನಿ. ನಾ ಆತ್ಮ ಕಣ್ಣಿನಿಂದ ನೋಡ್ತೀನಿ, ಕಿವಿಯಿಂದ ಕೇಳ್ತೇನೆ, ಬಾಯಿಂದ ಮಾತಾಡ್ತೇನೆ, ಎಲ್ಲವನ್ನ ಮಾಡುವಂತವನು ನಾ ಆತ್ಮ. ನಾ ಆತ್ಮ ಈ ದೇಹದಿಂದ ಭಿನ್ನ ಆಯ್ತಂದ್ರೆ ಈ ದೇಹ ಎದಕ್ಕೂ ಉಪಯೋಗ ಇಲ್ಲ. ಸೊ ಒಂದ್ಸಲ ನಾವು ನಿಮ್ಮ ಗುಡಿಗೆ ಬಂದಾಗ, ಇಲ್ಲಿ ನಿಮ್ ಮನೆಗ್ ಬಂದಿರ್ತೀವಿ, ಅಲ್ಲಿ ಬಂದಾಗ ನಿಮ್ ಮನೆ ಹತ್ರ ಒಂದು ಗುಡಿ ಇರುತ್ತದೆ ಅಂತ ತಿಳ್ಕೊರಿ. ಆ ಟೈಮ್ನಾಗ ನಾವೇನಂತೇವೆ, ನಿಮ್ ಮನೆಯೊಳಗ ಗುಡಿಯೊಳಗ ಬಹಳ ರಶ್ ಐತ್ರಿ, ನಿಮ್ ಮನೆಯೊಳಗ ಚಪ್ಪಲ್ ಬಿಟ್ಟು ಹೋಗ್ತಿವ್ರಿ ಅಂತ, ಹಾರಿ ಬಿಟ್ಟು ಹೋಗ್ರಿ ಅಂತ. ಮಾರನೇ ದಿವ್ಸ ಬಂದ್ ಕೇಳ್ತೇವೆ, ಬಿಟ್ಟು ಹೋಗ್ರಿ ಅಂತ. ಹಾ ಬಿಟ್ಟು ಹೋಗ್ರಿ ಅಂತ ಹೇಳ್ತೇವೆ. ಆಮೇಲೆ ಮೂರನೇ ದಿವ್ಸ ನಮ್ ಜೊತೆ ಬಂದಂತ ಅಜ್ಜ ಶರೀರ ಬಿಡ್ತಾರೋ ಹಾರ್ಟ್ ಅಟ್ಯಾಕ್ ಆಗಿ ಅಚಾನಕ್ ಬೀಳ್ತಾರಂತ. ಅವಾಗ ನೀವೇನಂತೀರಿ? ನಾವೇನಂತೀವಿ? ಇವತ್ತ ನಮ್ಮ ಅಜ್ಜನ 10 ನಿಮಿಷ ಇಟ್ಕೋರಿ, ನಾವೆಲ್ಲರೂ ಮಂದಿ ಕೂಡ್ಸು ಮತ್ತ ಅಂತ ಇಟ್ಕೋತೀರೇನ್ರಿ? ಇಲ್ಲ, ಇಟ್ಕೊಂಗಿಲ್ಲ. ಅಂದ್ರೆ ಹೇಳೋ ಭಾವ ಏನಂದ್ರೆ, ಈ ಹೆಣ್ಣಕ್ಕೇನೋ ಕಿಮ್ಮತ್ತಿಲ್ಲ. ಆತ್ಮ ಐತಂತ ಈ ದೇಹಕ್ಕೆ ಕಿಮ್ಮತ್ ಐತಿ, ಆತ್ಮ ಹೋಯ್ತಂದ್ರೆ ಈ ದೇಹಕ್ಕೆ ಏನು ಕಿಮ್ಮತ್ತ ಇಲ್ಲ. ಸೊ ನಾನು ಯಾರು ಅಂದ್ರೆ ಆತ್ಮ. ಈ ದೇಹ ನಾನು ಅಲ್ಲ. ಬಿಳಿ ವಸ್ತ್ರ ಶರೀರ ಅಥವಾ ಕರಿ ವಸ್ತ್ರ ಶರೀರವನ್ನ ಧರಿಸಿರುವಂತ ಈ ದೇಹ ನಾ ಅಲ್ಲೇ ಇಲ್ಲ. ನಾನು ಯಾರಂದ್ರೆ ಈ ದೇಹದಿಂದ, ಈ ಹೆಸರಿನಿಂದ, ಈ ಕಲ್ತಿರೋದ್ರಿಂದ, ಈ ಆಸ್ತಿಯಿಂದ, ಎಲ್ಲದ್ರಿಂದನೂ ಭಿನ್ನಿರುವಂತ ಒಂದು ಚುಕ್ಕಿ, ಬಿಳಿ ಚುಕ್ಕಿ ನಾನು ಆತ್ಮ ಅದೇನಿ. ನಾನು ಆತ್ಮ ಏನ್ ಮಾಡ್ತೀನಿ ಇಲ್ಲಿ ಒಳಗಡೆ ಕೂತ್ಕೊಂಡು? ನಾನು ಆತ್ಮ ವಿಚಾರಗಳನ್ನ ಮಾಡ್ತೀನಿ. ಇಡೀ ದಿನದಲ್ಲಿ 80,000 ವಿಚಾರಗಳನ್ನ ಮಾಡ್ತೇನೆ. ಯೋಚನೆ ಮಾಡ್ರಿ, ಇಡೀ ದಿನದಲ್ಲಿ 80,000 ವಿಚಾರಗಳು. ಆ ವಿಚಾರಗಳನ್ನ ನೀವು ನೋಡಿದ್ರಂದ್ರೆ 4 ಭಾಗದಲ್ಲಿ ವಿಭಜನೆ ಆಗುತ್ತದೆ. ಒಂದು ಸಕಾರಾತ್ಮಕ ವಿಚಾರ, ಒಂದು ನಕಾರಾತ್ಮಕ ವಿಚಾರ, ಒಂದು ವ್ಯರ್ಥ ವಿಚಾರ, ಒಂದು ಅವಶ್ಯಕ ವಿಚಾರ. ಸಕಾರಾತ್ಮಕ ವಿಚಾರ ಅಂದ್ರೆ ಯಾವ್ದು ನೀವು ಯೋಚನೆ ಮಾಡ್ತೀರಿ ಅದು ನಿಮಗೂ ಹಿತ ಅನ್ಸಿರ್ಬೇಕು, ಅದು ಬೇರೆಯವ್ರಿಗೂ ಹಿತ ಕೊಟ್ಟಿರ್ಬೇಕು, ಅದು ಸಕಾರಾತ್ಮಕ ವಿಚಾರ. ಅದು ನಿಮಗೂ ಚಲೋ ಆಗಿರ್ಬೇಕ್ರಿ, ಮತ್ತು ಬೇರೆಯವರಿಗೂ ಅದ ಚಲೋ ನೀವು ಬಯಸಬೇಕು. ನಿಮ್ ಪ್ರತಿನೂ ಒಳ್ಳೆಯದನ್ನ ಬಯಸೋದು, ಬೇರೆಯವ್ರ ಪ್ರತಿನೂ ಒಳ್ಳೆಯದನ್ನ ಬಯಸೋದು, ಇದು ಸಕಾರಾತ್ಮಕ. ಇನ್ ನಕಾರಾತ್ಮಕ ವಿಚಾರ ಅಂದ್ರ ನಿಮ್ ಪ್ರತಿನೂ ಕೆಟ್ಟದ ಯೋಚನೆ ಮಾಡೋದು, ಅನ್ಯರ ಅವಗುಣ್ ನೋಡೋದು, ಇದೆಲ್ಲ ನಕಾರಾತ್ಮಕ ವಿಚಾರ. ಯಾವ ವಿಚಾರದಲ್ಲಿ ಅಪೇಕ್ಷೆ ಇದೆ, ಇಚ್ಛೆ ಇದೆ, ಸಿಟ್ಟು ಬರ್ತಾ ಇದೆ, ಮೋಹ ಇದೆ, ಅಹಂಕಾರ ಇದೆ, ಹೊಟ್ಟೆ ಕಿಚ್ಚು ಬರ್ತಾವೆಲ್ಲ ವಿಚಾರಗಳು ನಕಾರಾತ್ಮಕ ವಿಚಾರಗಳು. ಇನ್ನು ಮೂರನೇದು ಬಂತು ವಿಚಾರಗಳು ನಮ್ಮ ವ್ಯರ್ಥ ವಿಚಾರಗಳು. ವ್ಯರ್ಥ ವಿಚಾರ ಅಂದ್ರೆ ಅರ್ಥ ಆಗಿ ಹೋಗಿರೋದನ್ನ ನೆನ್ಸ್ಕೊಳ್ಳೋದು, ಮುಂದಾಗೋದನ್ನ ನೆನ್ಸ್ಕೊಳ್ಳೋದು, ಇದೆಲ್ಲ ವ್ಯರ್ಥ ವಿಚಾರ ಅಂತಾರೆ ಪರಮಾತ್ಮ. ಇದನ್ನೆಂದೂ ಮಾಡ್ಬಾರ್ದು. ಆಗಿ ಹೋಗಿದ್ದೈತ್ರಿ, ಅದನ್ನ ನಾವು ನೆನ್ಸ್ಕೊಳ್ತೈತಿ.
ಮುಂದೆ ಆಗೋದನ್ನು ನಾವು ಚಿಂತೆ ಮಾಡ್ತಿರ್ತೇವೆ. ಆಗಿದ್ ಫುಲ್ ಸ್ಟಾಪ್ ಇಡ್ರಿ ಅಂತ ಹೇಳ್ತಾನೆ ಬಾಬಾ ಪರಮಾತ್ಮ. ಆಗಿರೋದಕ್ಕೆ ಏನ್ ಹೇಳಿಡ್ರಿ, ಫುಲ್ ಸ್ಟಾಪ್ ಇಡ್ರಿ ಅಂತ ಹೇಳ್ತಾರೆ. ವ್ಯರ್ಥ ವಿಚಾರ ಅಂದ್ರ ಫುಲ್ ಸ್ಟಾಪ್. ಇನ್ನು ನಾಲ್ಕನೇದು ಬಂತು ಅವಶ್ಯಕ ವಿಚಾರ. ಮುಂಜಾನೆ ಎದ್ದು ಹಲ್ಲು ಉಜ್ಜಬೇಕು, ನೀರ್ ಕುಡಿಬೇಕು, ಸ್ನಾನ ಮಾಡ್ಬೇಕು, ಈ ರೀತಿ ವಿಚಾರಗಳು ಬರ್ತಾವಲ್ಲ, ಇದಕ್ಕೆ ನಾವು ಹೇಳ್ತೇವೆ ಅವಶ್ಯಕ ವಿಚಾರ. ಸೊ 4 ಪ್ರಕಾರದ ವಿಚಾರಗಳು: ಸಕಾರಾತ್ಮಕ ವಿಚಾರ, ನಕಾರಾತ್ಮಕ ವಿಚಾರ, ವ್ಯರ್ಥ ವಿಚಾರ, ಅವಶ್ಯಕ ವಿಚಾರ. ಈಗ ವಿಚಾರ ಬಹಳ ಮಹತ್ವದ ವಿಚಾರ. ನಮ್ಮ ವಿಚಾರವೇ ನಮ್ಮ ಭಾಗ್ಯವನ್ನ ನಿರ್ಮಾಣ ಮಾಡುತ್ತದೆ. ಒಳ್ಳೆ ವಿಚಾರಗಳ ಮಾಡಿದ್ರೆ ನಿಮ್ಮ ಭವಿಷ್ಯನೂ ಕೂಡ ವರ್ತಮಾನವೂ ಕೂಡ ಒಳ್ಳೇದಾಗುತ್ತದೆ. ನೀವು ವಿಚಾರಗಳನ್ನ ಕೆಟ್ಟದ್ದು ಮಾಡಿದ್ರಂದ್ರೆ ನಿಮ್ ಭವಿಷ್ಯ, ನಿಮ್ಮ ವರ್ತಮಾನ, ನಿಮ್ಮ ಭಾಗ್ಯ ಕೆಟ್ಟದಾಗ್ತದೆ. ಈ ದೇಹ 5 ತತ್ವಗಳಿಂದ ರೆಡಿಯಾಗಿದೆ. ಈ ದೇಹ ಗಾಳಿ, ನೀರು, ಬೆಂಕಿ, ಆಕಾಶ, ಪೃಥ್ವಿ ದಿಂದ ತಯಾರಾಗಿದೆ. ಈ 5 ತತ್ವಗಳಿಂದ ಆಗಿರುವಂತಹ ದೇಹ 5 ತತ್ವಗಳನ್ನೇ ಬೇಡುತ್ತದೆ. ಅದೇ ರೀತಿಯಾಗಿ ನಾ ಆತ್ಮ ಬಿಳಿ ಚುಕ್ಕಿ 7 ಗುಣಗಳಿಂದ ತಯಾರಾಗಿದ್ದೀನಿ. 7 ಗುಣವನ್ನೇ ಬಯಸ್ತೇನೆ. 7 ಗುಣ ಅಂದ್ರೆ ಶಾಂತಿ, ಪ್ರೀತಿ, ಶಕ್ತಿ, ಜ್ಞಾನ, ಪವಿತ್ರತೆ, ಆನಂದ, ಸುಖ. 7 ಗುಣದಿಂದ ತಯಾರಾಗಿದ್ದೇನೆ ನಾ ಆತ್ಮ ಅದನ್ನೇ ಬೇಡುತ್ತೇನೆ. ಈ ದೇಹ ನೀರಿನಿಂದ ತಯಾರಾಗಿದೆ. ಇದಕ್ಕೆ ನೀರು ಬಿಟ್ಟು ನೀವು ಪೆಟ್ರೋಲ್ ಕೊಟ್ರೆ ನಡೆಯೋದಿಲ್ಲ. ಅದೇ ರೀತಿ ನಾ ಆತ್ಮ ಶಾಂತಿಯಿಂದ ತಯಾರಾಗಿದೆ, ನಂಗೆ ಶಾಂತಿನೇ ಬೇಕು. ನಾ ಆತ್ಮ ಪ್ರೀತಿಯಿಂದ ತಯಾರಾಗಿ, ನಾ ಪ್ರೀತಿನೇ ಬೇಕು. ಸೊ 7 ಗುಣಗಳಿಂದ ತಯಾರಾಗಿದ್ದೇನೆ. ನಾ 7 ಗುಣವನ್ನೇ ಬಯಸ್ತೇನೆ. ಸೊ ನಾ ಆತ್ಮ ಬಿಳಿ ಚುಕ್ಕಿ ಇಲ್ಲಿ ಕುತ್ಕೊಂಡು 7 ಗುಣದಿಂದ ತಯಾರಾಗಿರುವಂತ ನಾ ಆತ್ಮ ಇಲ್ಲಿ ಕುತ್ಕೊಂಡು ವಿಚಾರಗಳನ್ನ ಮಾಡ್ತೇನೆ. ಹೆಂಗೇನ್ ವಿಚಾರ ಮಾಡ್ತೇನೆ ಹಂಗ ನನ್ನ ದೇಹ, ನನ್ನ ಪರಿಸರ, ನನ್ನ ಸಂಬಂಧಗಳು ಮತ್ತು ನನ್ನ ಭಾಗ್ಯ ನಿರ್ಮಾಣ ಆಗೋದೇ ನಾ ಆತ್ಮ ವಿಚಾರ ಮಾಡೋದ್ರಿಂದ. ಬೇರೆ ಯಾರು ನಮ್ಮ ಹಣೆ ಬರ, ನಮ್ಮ ಅದೃಷ್ಟವನ್ನ ಬರಿತಾ ಇಲ್ಲ. ನಮ್ಮ ಅದೃಷ್ಟ, ನಮ್ಮ ಹಣೆ ಬರವನ್ನ ಬರಿತಾ ಇರೋರು ನಾ ಆತ್ಮ ಆಗಿದ್ದೀನಿ. ನಾ ಆತ್ಮ ಮನ ಬುದ್ಧಿ ಸಂಸ್ಕಾರಕ್ಕೆ ಒಳಗೊಂಡಿದ್ದೇನೆ. ನಾ ಆತ್ಮ ವಿಚಾರ ಮಾಡಿದಾಗ ಅದು ಮನಸ್ಸಾಗುತ್ತದೆ. ನಾ ಆತ್ಮ ನಿರ್ಣಯ ತಗೊಂಡಾಗ ಅದು ಬುದ್ಧಿ ಆಗುತ್ತದೆ. ನಾ ಆತ್ಮ ಅದೇ ಕರ್ಮವನ್ನ ಪದೇ ಪದೇ ಮಾಡಿದಾಗ ಅದು ಸಂಸ್ಕಾರ ಆಗುತ್ತದೆ. ನಾ ಆತ್ಮ ಯಾವ್ದು ವಿಚಾರ ಮಾಡ್ತೀರಿ, ಯಾವ್ದನ್ನ ಕೇಳ್ತೀರಿ, ಯಾವ್ದನ್ನ ಮಾತಾಡ್ತೀರಿ, ಯಾವ್ದನ್ನ ನೋಡ್ತೀರಿ, ಅದನ್ನ ನೀವು ಪದೇ ಪದೇ ಅದರ್ ರೂಟೀನ್ ಅನ್ನ ನೀವು ಫಾಲೋ ಮಾಡ್ತಾ ಇದ್ದೀರಿ, ರಿಪೀಟ್ ಮಾಡ್ತಾ ಇದ್ರಿ ಅಂದ್ರೆ ಅದ ಸಂಸ್ಕಾರ ಆಕೈತ್ರಿ. ಸಂಸ್ಕಾರದಲ್ಲೂ ಕೂಡ 5 ಪ್ರಕಾರಗಳ ಸಂಸ್ಕಾರ ಅದಾವ್ರಿ. ಒಂದನೇದು ಪೂರ್ವ ಜನ್ಮದ ಸಂಸ್ಕಾರ. ಅಂದ್ರೆ ನಾ ಆತ್ಮ ಹಿಂದೂ ಇದ್ದೆ, ನಾ ಆತ್ಮ ಮುಂದೂ ಇರ್ತೀನಿ, ನಾ ಆತ್ಮ ಈಗೂ ಅದೇನಿ. ನಾ ಆತ್ಮ ಹಿಂದಿದ್ದೆ ಅಂದ್ರ ಅರ್ಥ ಆತ್ಮ ಅಜರ್, ಅಮರ್, ಅವಿನಾಶಿ ಇದೆ. ಆತ್ಮ ಸಾಯೋದಿಲ್ಲ, ಆತ್ಮ ಸಾಯೋದಿಲ್ಲ. ಈ ದೇಹವನ್ನ ಸುಡ್ಲಾಗುತ್ತದೆ, ಆತ್ಮ ಸಾಯೋದಿಲ್ಲ. ಸೊ ನಾ ಆತ್ಮ ಹಿಂದೂ ಇದ್ದೆ ಅಂದ್ರೆ ಈಗ ಬಳೆ ವಯಸ್ಸು ನಾನು 33 ಇದ್ರು ಕೂಡ ನಾ 33 ವರ್ಷದ ಹಿಂದ್ಗಡೆ ನಾ ಆತ್ಮ ಯಾರೋ ಒಂದು 80 90 ಅಜ್ಜಿ ಶರೀರೊಳಗೆ ಇದ್ದೆ. ಆಮೇಲೆ ಶರೀರ ಬಿಟ್ಟೆ. ಈ ಆತ್ಮ ತಾಯಿ ಗರ್ಭದಲ್ಲಿ 4 ತಿಂಗಳ ತಾಯಿ ಗರ್ಭದಲ್ಲಿ ನಾ ಆತ್ಮ ಬಂದು ಪ್ರವೇಶ ಮಾಡಿದ್ದೇನೆ. ಅಂದರೆ ಈ 80 90 ವರ್ಷದ ಹಿಂದ್ಗಡೆ ನಾ ಆತ್ಮ ಏನೆಲ್ಲ ಮಾಡಿದೀನಿ, ಪುಣ್ಯ ಪಾಪ ಕರ್ಮ ಸಂಸ್ಕಾರಗಳನ್ನ ನಾ ಆತ್ಮ ತಗೊಂಡ್ ಬರ್ತೇನೆ. ಸೊ ಆತ್ಮದಲ್ಲಿ ಹಿಂದೆ ಮಾಡಿದ ಎಲ್ಲ ಆತ್ಮ ರೆಕಾರ್ಡಿಂಗ್ ಇಲ್ಲ ಐತ್ರಿ. ಯಾವಾಗ್ಲೂ ನೆನ್ಪಿಟ್ಕೋರಿ, ಹಿಂದ್ ಮಾಡಿದ್ದನ್ನ ನಾವ್ ತಗೊಂಡ್ ಬರ್ತೇವಿ, ಹಿಂದ್ ಮಾಡಿದ್ದ ನಾವ್ ಅಲ್ಲೇ ಬಿಟ್ಟು ಬರೋದಿಲ್ಲ. ಆತ್ಮ ಬರ್ತೈತಿ, ಯಾಕಂದ್ರೆ ನಾವ್ ಹಿಂದ್ ಏನೆಲ್ಲ ಮಾಡಿರ್ತ ಆತ್ಮದೊಳಗ ರೆಕಾರ್ಡ್ ಆಗಿರ್ತೈತಿ. ಸೊ ನಾವ್ ಈ ಜನ್ಮದಲ್ಲಿ ಬಂದಾಗ ಆತ್ಮ ಅದನ್ನ ತಗೊಂಡ್ ಬರ್ತೈತಿ. ಈ ಜನ್ಮದಲ್ಲಿ ಏನ್ ರೆಕಾರ್ಡಿಂಗ್ ಆಕೈತಿ ಅದ್ರ ಮೇಲೆ ಮಾಡ್ಕೋತ ಹೋಗ್ತೈತಿ. ಹಿಂದ್ ಮಾಡಿದ್ದು ನಮ್ ಜೊತೆ ಇರುತ್ತದೆ. ಸೊ ನಾ ಆತ್ಮದಲ್ಲಿ ಪೂರ್ವ ಜನ್ಮದ ಸಂಸ್ಕಾರ ಇದೆ ಮತ್ತು ನಾ ಆತ್ಮದಲ್ಲಿ
ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದಾಗ ತಾಯಿನೂ ಕೂಡ ನಮ್ಗೆ ಸಂಸ್ಕಾರಗಳನ್ನ ಕೊಡುತ್ತಾರೆ. ಆ ಸಮಯದಲ್ಲಿ ತಾಯಿ ಗರ್ಭಿಣಿ ಇದ್ದಾಗ ನಾವು ಆತ್ಮಗಳು ಏನ್ ಗರ್ಭದಲ್ಲಿ ಇರ್ತೀವಿ, ಆ ಸಮಯದಲ್ಲಿ ತಂದೆ ತಾಯಿ ಹೇಗೆ ಯೋಚನೆ ಮಾಡ್ತಿರ್ತಾರೋ, ಹೇಗೆ ವರ್ತನೆ ಮಾಡ್ತಿರ್ತಾರೋ, ಹೇಗೆ ವ್ಯವಹಾರ ಮಾಡ್ತಿರ್ತಾರೋ, ಅವೆಲ್ಲ ಮಕ್ಕಳಲ್ಲಿ ಗರ್ಭ ಮೂಲಕ ಹೋಗ್ತಾ ಇರುತ್ತದೆ. ಆ ಸಮಯದಲ್ಲಿ ಆತ್ಮ ಗರ್ಭದಲ್ಲಿ ಇದ್ದಾಗ ತಾಯಿ ಜೊತೆ ಬಹಳ ಏನ್ರಿ ಅತಿಯಾದ ಅಟ್ಯಾಚ್ಮೆಂಟ್ ನಾಗ ಇರ್ತೈತಿ. ಆ ಸಮಯದಲ್ಲಿ ತಾಯಿ ಏನ್ ಯೋಚನೆ ಮಾಡ್ತಾ ಅದು ಮಗುವಿನಲ್ಲಿ ಹೋಗ್ತೈತಿ, ತಾಯಿ ಹೇಗ್ ಮಾತಾಡ್ತಾ ಅದು ಮಗುವಿನಲ್ಲಿ ಹೋಗ್ತೈತಿ, ತಾಯಿ ಆ ಸಮಯದಲ್ಲಿ ಏನ್ ನೋಡ್ತಾ ಇದೆ ಅದು ಮಗುವಿನಲ್ಲಿ ಹೋಗ್ತೈತಿ. ನಾವೇನ್ ಅನ್ಕೋತೀವಿ ತಾಯಿ ಏನ್ ತಿಂತಾಳ ಅದು ಮಗು ತಿಂತೈತಲ್ಲ, ತಾಯಿ ಏನ್ ಯೋಚನೆ ಮಾಡ್ತಾಳ ಅದು ಕೂಡ ಮಗುವಿನಲ್ಲಿ ಹೋಗ್ತೈತಿ. ಆ ಸಮಯದಲ್ಲಿ ಒಂದ್ ವೇಳೆ ತಾಯಿ ಏನಾದ್ರು ಅಂಜ್ತಾ ಇದ್ಲಂದ್ರೆ ಮಗುನಲ್ಲೂ ಹೋಗ್ತೈತಿ. ಆ ಸಮಯದಲ್ಲಿ ತಾಯಿ ಏನ್ರೆ ಬಹಳ ಸಿಟ್ ಮಾಡ್ತಿದ್ಲಂದ್ರೆ ಮಗುನು ಕೂಡ ಸಿಟ್ಟು ಮಾಡ್ತೈತಿ. ಆ ಸಮಯದಲ್ಲಿ ತಾಯಿ ಏನಾದ್ರು ಟಿವಿ ಬಹಳ ನೋಡ್ತಿದ್ರೆ ಮಗುನು ಕೂಡ ಹೊರಗ್ ಬಂದ್ಮೇಲೆ ಟಿವಿ ನೋಡ್ಲಕ್ ಹಿಡಿತೈತಿ. ಸೊ ಏನು ಗರ್ಭದಲ್ಲಿ ಆತ್ಮನಾಗ ಸೇರ್ತೇನೆ, ಆ ಸಮಯದಲ್ಲಿ ತಾಯಿ ಏನೇನ್ ಮಾಡ್ತಾಳೋ ಅದೆಲ್ಲವೂ ಕೂಡ ಏನಾಕೈತ್ರಿ ಗರ್ಭದಲ್ಲಿ ಹೋಗ್ತೈತಿ. ಇಲ್ಲೇ ಒಬ್ರು ಅಣ್ಣವ್ರ ಕ್ಲಾಸಿಗೆ ಬರ್ತಿದ್ರು. ಇದನ್ನ ಹೇಳ್ಕೊಳ್ಳಿ ಅವ್ರ ಅಣ್ಣವ್ರದ್ದು ಕರೆಕ್ಟ್ ಹೇಳಿದ್ ನೋಡ್ರಿ. ನನ್ನ ಪತ್ನಿ ಹೊಟ್ಟಿಲೆ ಇದ್ದಾಗ್ರಿ ನಾಗಿನ್ ಸೀರಿಯಲ್ ನೋಡ್ತಿದ್ಲರಿ, ಈ ಕೂಸ್ ಹೊರಗ್ ಬಂದೈತಿ, ಸೇಮ್ ನಾಲ್ಗಿ ಹೊರಗ್ ಹಂಗ ತೆಗಿತೈತಿ ನೋಡ್ರಿ, ನಾಗಿನ್ ಗತೆನ ತೆಗಿತೈತ್ರಿ ಅಂತ ಹೇಳಿ. ಅಂದ್ರೆ ಆ ಸಮಯದಲ್ಲಿ ಗರ್ಭದಲ್ಲಿ ಇದ್ದಾಗ ಆತ್ಮ ತಾಯಿ ಏನೇನ್ ಮಾಡ್ತಿರ್ತ ಅದನ್ನೆಲ್ಲವನ್ನು ರೆಕಾರ್ಡ್ ಮಾಡ್ಕೋತಿರ್ತೈತಿ. ಅದಕ್ಕ ಮೊದ್ಲಿನ ಹಿರಿಯರು ಗರ್ಭದಲ್ಲಿ ಇದ್ದಾಗ ಏನ್ ಮಾಡ್ತಿದ್ರು ಅಂದ್ರೆ, ಗರ್ಭಿಣಿ ಇದ್ದಾಗ ಹೆಣ್ಮಗಳು ಒಳ್ಳೇದನ್ನ ನೋಡಾಕ್ ಕೊಡ್ತಿದ್ರು, ಒಳ್ಳೇದನ್ನ ಓದಾಕ್ ಕೊಡ್ತಿದ್ರು, ಒಳ್ಳೇದನ್ನ ಹಾಡಾಕ್ ಕೇಳು ಅಂತಿದ್ರು, ಭಜನಾ ಮಾಡು, ಭಕ್ತಿ ಮಾಡು ಅಂತಿದ್ರು. ಯಾಕಂದ್ರೆ ಅದೆಲ್ಲಾ ಮಾಡೋ ಪ್ರಭಾವ ಮಕ್ಕಳ ಮೇಲೆ ಬೀಳ್ತೈತಿ, ಆ ಮಗುವಿನ ಮೇಲೆ ಬೀಳ್ತೈತಿ ಅಂತ ಹೇಳ್ತಿದ್ರು. ಇನ್ನು 3ನೇ ಸಂಸ್ಕಾರ ಬಂದು ಒಂದು ಪೂರ್ವ ಜನ್ಮದ ಸಂಸ್ಕಾರ. ಇನ್ನು 2ನೇ ಸಂಸ್ಕಾರ ಏನಂದ್ರೆ ಗರ್ಭಿನಲ್ಲಿ ಇರುವಂತ ಸಂಸ್ಕಾರ, ಗರ್ಭ ಸಂಸ್ಕಾರ. ಇನ್ನು 3ನೇದು ಸಂಸ್ಕಾರ ಯಾವುದಂದ್ರೆ ನಾ ಆತ್ಮ ಹೊರಗಡೆ ಬಂದ್ಮೇಲೆ ವಾತಾವರಣದಿಂದ ಕಲ್ತಿರುವಂತ ಸಂಸ್ಕಾರ. ಏನ್ ಮಾಡ್ತೀನಂದ್ರೆ ವಾತಾವರಣದಲ್ಲಿ ಕಲಿತೇನ್ರಿ ಎಂತ ಸಂಸ್ಕಾರಗಳು. ಹೊರಗ್ ಬಂದ್ಮೇಲೆ ನಮ್ ತಾಯಿ ಹೆಂಗ್ ಮಾತಾಡ್ತಾರೋ, ನಮ್ ತಂದೆ ಹೇಗ್ ಮಾತಾಡ್ತಾರೋ, ನಮ್ಮ ಅಜ್ಜ ಹೆಂಗ್ ಮಾತಾಡ್ತಾರ, ನಮ್ಮ ಅಜ್ಜಿ ಹೇಗ್ ಮಾತಾಡ್ತಾರ, ನಮ್ ಫ್ರೆಂಡ್ಸ್ ಹೆಂಗ್ ಅದಾರು, ಅವ್ರು ಹೆಂಗ್ ಇರ್ಲಿಕ್ಕೆ ಇಷ್ಟ ಪಡ್ತಾರೋ, ನಮ್ ಟೀಚರ್ಸ್ ಹೆಂಗ್ ಅದಾರು, ಹೆಂಗ್ ವ್ಯವಹಾರ, ಡ್ರೆಸ್ಸಿಂಗ್ ಸೆನ್ಸ್ ಅನ್ರಿ, ಹೊರಗ್ ಹೋಗೋದನ್ರಿ, ಎಲ್ಲಾನು ನಾನು ಹೊರಗಡೆ ಬಂದಾಗ ನಾ ಆತ್ಮ ಕಲೀಲಿಕ್ ಶುರು ಮಾಡ್ತೇನ್ರಿ. ಸೊ ಇವನ್ನೆಲ್ಲ ನಾ ಆತ್ಮ ಏನ್ ಮಾಡ್ತಾ ಇದ್ದೀನಿ, ಎಲ್ಲಾನು ಹೊರಗಡೆ ನಾ ಆತ್ಮ ಗರ್ಭದಿಂದ ಹೊರಗಡೆ ಬಂದಾಗ ಇವನ್ನೆಲ್ಲವನ್ನು ನಾ ಕಲಿತೇನೆ. ನಂತರ ನಾ ಆತ್ಮ ಇವೆಲ್ಲ ನೋಡ್ರಿ ಕಲ್ತಿರುವಂತದ ತಾಯಿ ನನಗೆ ಕೊಟ್ಟಿದ್ದಾರೆ, ತಂದೆ ತಾಯಿ. ಆಮೇಲೆ ವಾತಾವರಣದಿಂದ ನಾನು ಸಂಘದಿಂದ ರಂಗ ಕಲ್ತೆ, ಹೆಂಗ್ ಸಂಘ ಸಿಗ್ತೈತಿ ಹಂಗಾಗಿ ನಾ ಕಲೀಲಿಕ್ಕೆ ಶುರು ಮಾಡಿದೆ. 3ನೇದು ಪೂರ್ವ ಜನ್ಮದಿಂದನೂ ಕಲ್ತಿದ್ದೇನೆ. ಆದ್ರೆ ನಾ ಆತ್ಮ ಮೂಲತಃ ನಾ ಎಂತ ಸಂಸ್ಕಾರಗಳನ್ನ ತಗೊಂಡ್ ಬಂದಿದ್ದೆ, ಮೇಲಿಂದ ಬಂದಾಗ ನಾ ಆತ್ಮ ಸಂಸ್ಕಾರ ಯಾವುದು? ಶಾಂತಿ, ಪ್ರೀತಿ, ಶಕ್ತಿ, ಜ್ಞಾನ, ಪವಿತ್ರತೆ, ಆನಂದ, ಸುಖ. ಈ 7 ಗುಣಗಳನ್ನ ನಾ ಆತ್ಮ ಮೇಲಿಂದ ತಗೊಂಡ್ ಬಂದಿದೆ. ಈ 7 ಗುಣಗಳ ಮೇಲೆ ನಾ ಆತ್ಮ ಹಿಂದಾಗಿರೋದನ್ನ ಎಲ್ಲ ಪಡ್ಕೊಂಡ್ ಬಂದಿದೆ. ಈ 7 ಗುಣದ ಮೇಲೆ ಹಿಂದ್ ಜನ್ಮದಲ್ಲಿ ಏನೇನ್ ಮಾಡಿದೆ, ಈ ವರ್ತಮಾನ ಜನ್ಮದಲ್ಲಿ ಏನೇನ್ ಮಾಡ್ತಾ ಇದ್ದೀನಿ, ಹಿಂದಿನ ಜನ್ಮದಲ್ಲಿ ನಾ ಏನೇನ್ ಮಾಡಿದೆ, ಎಲ್ಲವನ್ನು ನಾ ಆತ್ಮದಲ್ಲಿ ರೆಕಾರ್ಡಿಂಗ್ ಐತಿ. ಕರೆ ಬಲೆ ಇವತ್ತು ನಾ ಬಾಳ ಸಿಟ್ಟೋರಿರ್ಬೋದು, ಬಾಳ ಆವೇಶದಲ್ಲಿ ಮಾತಾಡ್ತಿರ್ಬೋದು, ಬಾಳ ನನ್ನಲ್ಲಿ ಏನ್ರಿ ಅಹಂಕಾರ ಇರ್ಬೋದು, ಏನೇ ಇರ್ಬೋದು. ಕರೆ ನಾ ಆತ್ಮ ಮೂಲತಃ ಎಂತ ಆತ್ಮ? ಶಾಂತ ಆತ್ಮ, ನಮ್ರ ಆತ್ಮ, ಪ್ರೇಮ ಆತ್ಮ, ಶಕ್ತಿಶಾಲಿ ಆತ್ಮ. ಪರಮಾತ್ಮ ಬಂದು ಇದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಮೂಲ ಗುಣವನ್ನ ನೋಡ್ಕೊಳ್ರಿ, ನಿಮ್ಮ ಮೂಲ ಗುಣವನ್ನ ಜಾಗೃತ ಮಾಡ್ಕೊಳ್ರಿ, ಮತ್ತು ಬೇರೆಯವರಲ್ಲೂ ಕೂಡ ಮೂಲ ಗುಣವನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತಾರೆ ಪರಮಾತ್ಮ. ಇನ್ನು 5ನೇ ಸಂಸ್ಕಾರ ಯಾವುದಂದ್ರೆ ಆತ್ಮವಿಶ್ವಾಸದ ಸಂಸ್ಕಾರ,
ವಿಲ್ ಪವರ್ ಸಂಸ್ಕಾರ. ನಮ್ಮಲ್ಲಿ ಎಷ್ಟೋ ನಾವು ಹಿಂದಿನ ಜನ್ಮದಲ್ಲಿ ಏನೇನೋ ಸಂಸ್ಕಾರಗಳನ್ನ ತುಂಬ್ಕೊಂಡು ಬಂದಿರಬಹುದು, ಆದರೆ ನೀವು ವಿಲ್ ಪವರ್ ಜಾಗೃತಿ ಮಾಡ್ಕೊಂಡ್ರೆ ನೀವು ಎಂಥ ಸಂಸ್ಕಾರ ಕೂಡ ನೀವು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ನಾವೆಲ್ಲರೂ ಯಾರೇ ಒಂದು ಮಿಂಚುತ್ತಾ ಇರುವಂತಹ ನಕ್ಷತ್ರ, ನಾ ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದ್ದೀನಿ. ಕಂದಿಂದ ನೋಡ್ತೀನಿ, ಕಿವಿಯಿಂದ ಕೇಳ್ತೀನಿ, ಬಾಯಿಂದ ಮಾತಾಡ್ತೇನೆ, ಕೈಗಳಿಂದ ನಾ ಆತ್ಮ ಕೆಲಸ ಮಾಡ್ತೇನೆ. ಇದು ಶರೀರ ಎಂಬ ಗಾಡಿ, ಇಲ್ಲಿ ನಾ ಆತ್ಮ ಡ್ರೈವರ್ ಕುಳಿತುಕೊಂಡು ಎಲ್ಲವನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಡೀ ದಿನ ಇದ ಪ್ರಾಕ್ಟೀಸ್ ಮಾಡೋಣ್ರಿ. ನಾನು ಆತ್ಮ ಅದೇನಿ, ನಕ್ಷತ್ರ ಅದೇನಿ, ಬಿಳಿ ಚುಕ್ಕಿ ಅದೇನಿ, ಇಲ್ಲಿ ಕುಂಡಿರ್ತೇನೆ, ಎಲ್ಲಾ ಕೆಲಸವನ್ನ ಮಾಡ್ತೀನಿ. ಮತ್ತು ನಾ ಆತ್ಮ ಶಾಂತ ಅದೇನಿ, ನಾ ಆತ್ಮ ಶಕ್ತಿಶಾಲಿ ಅದೇನಿ, ನಾ ಆತ್ಮ ಪ್ರೇಮ ಸ್ವರೂಪ ಅದೇನಿ, ನಾ ಆತ್ಮ ಆನಂದ ಸ್ವರೂಪ ಅದೇನಿ, ನಾ ಆತ್ಮ ಜ್ಞಾನ ಸ್ವರೂಪ ಅದೇನಿ, ನಾ ಆತ್ಮ ಸುಖಿ ಸ್ವರೂಪ ಅದೇನಿ. ಇವತ್ತು ಇಡೀ ದಿನ ಇದ ಪ್ರಾಕ್ಟೀಸ್ ಮಾಡೋಣ್ರಿ. ಮೂಲ ಗುಣವನ್ನ ಜಾಗೃತಿ ಮಾಡ್ಕೊಂಡು ಪಡ್ಕೊಂಡಿರುವಂತ ಸಂಸ್ಕಾರಗಳನ್ನ ಮರ್ಜ್ ಮಾಡೋಣ, ಮೂಲ ಗುಣಗಳನ್ನ ಏನ್ ಮಾಡೋಣ, ಎಮರ್ಜ್ ಮಾಡ್ಕೊಂಡು. ಓಂ ಶಾಂತಿ. ಥ್ಯಾಂಕ್ ಯು.